ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆಧಾರದ ಸ್ವಾಗತ. ಈ ವಿಡಿಯೋದಲ್ಲಿ ಮತ್ತೆ ನಾವು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ. ಈ ಪ್ರಶ್ನೆಗಳನ್ನು KPSC ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಕ್ವಶನ್ಸ್ಗಳನ್ನು ನೋಡೋ ಮುಂಚೆ ಕೆಲವು ವಿಷಯಗಳನ್ನು ನೋಡೋಣ. ಏನು ಹೇಳಿದರೆ, ಗ್ರೂಪ್ ಸಿಯಲ್ಲಿ ಜನರಲ್ ಇಂಗ್ಲೀಷ್ 35 ಪ್ರಶ್ನೆಗಳು ಬರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಇಲ್ಲಿ ಇಂಗ್ಲೀಷ್ಗೆ ಇಂಪಾರ್ಟೆನ್ಸ್ ತುಂಬಾ ಕೊಡಬೇಕಾಗತ್ತೆ. ಯಾಕೆ ಹೇಳಿದರೆ, ಮೊದಲನೇದಾಗಿ ನಿಮಗೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. 0.25 ಮಾರ್ಕ್ಸ್ ಏನಿದೆ ಅದು ನೆಗೆಟಿವ್ ಮಾರ್ಕಿಂಗ್. ನೀವು ತಪ್ಪು ಉತ್ತರ ಕೊಟ್ಟರೆ ನೆಗೆಟಿವ್ ಮಾರ್ಕಿಂಗ್ ಅಲ್ಲಿ ನೀವು ಅಂಕಗಳನ್ನ ಕಳ್ಕೊತೀರ. ಆದ್ದರಿಂದ ಸರಿಯಾಗಿ ನಿಮಗೆ ಗೊತ್ತಿದ್ದರೆ ಮಾತ್ರ ಪ್ರಶ್ನೆಗೆ ಉತ್ತರವನ್ನು ಮಾರ್ಕ್ ಮಾಡಬೇಕಾಗತ್ತೆ. ಅದರಿಂದ ನೀವು ಜನರಲ್ ಇಂಗ್ಲೀಷ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ದಿನಕ್ಕೆ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ನೀವು ಜನರಲ್ ಇಂಗ್ಲೀಷನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇವಾಗ ಹೇಗೆ ಪ್ರಾಕ್ಟೀಸ್ ಮಾಡೋದು? ನಿಮಗೆಲ್ಲ ಗೊತ್ತಿರ್ಬೋದು, ಹಿಂದೂ ನ್ಯೂಸ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2 ವಿಷಯಕ್ಕೆ. ಒಂದು, ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನ ಏನಿರುತ್ತೆ ಅದನ್ನು ಹಿಂದೂ ನ್ಯೂಸ್ ಪೇಪರಿಂದ ಕೇಳ್ತಾರೆ. ಎರಡನೇದು, ಇಲ್ಲಿ ಬಹಳಷ್ಟು ಪದಗಳನ್ನು ನೀವು ನೋಡ್ತೀರ. ಈ ಪದಗಳ ಅರ್ಥವನ್ನು ನೀವು ಡಿಕ್ಷನರಿಯಲ್ಲಿ ಹುಡುಕಿ, ಶಬ್ದಕೋಶದಲ್ಲಿ ಹುಡುಕಿ ತಿಳ್ಕೊಂಡು ಅದರ ಅರ್ಥವನ್ನು ಸ್ಪೆಲ್ಲಿಂಗ್ ಕೇಳ್ತಾರೆ. ಯಾವ ಸ್ಪೆಲ್ಲಿಂಗ್ ಸರಿ ಇದೆ, ಯಾವ್ದು ಸ್ಪೆಲ್ಲಿಂಗ್ ತಪ್ಪಿದೆ ಅಂತ. ಇದನ್ನು ನಾನು ನಿಮಗೆ ವೀಡಿಯೋದಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ನೀವು ನಿಮ್ಮಷ್ಟಕ್ಕೆ ಕಲಿಯುವಂಥದ್ದು. ನಾವು ಚಿಕ್ಕವರಿದ್ದಾಗ ನಮಗೆ ಟೀಚರ್ಸ್ ಡಿಕ್ಟೇಷನ್ ಅಥವಾ ಉಕ್ತಲೇಖನ ಅನ್ನೋದು ನಮಗಿರ್ತಿತ್ತು. ಆವಾಗ ನಾವು ಏನು ಮಾಡ್ತಿದ್ವಿ, ಪ್ರತಿಯೊಂದು ಸ್ಪೆಲ್ಲಿಂಗನ್ನು ಕಲಿತು ನಮಗೆ ಬರೀಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಆದ್ದರಿಂದ ಯಾವುದೇ ಒಂದು ಸ್ಪೆಲ್ಲಿಂಗ್ ಆಗಿರಲಿ, ನೀವು ಬರೆದು ಕಲಿಬೇಕು. ಹೇಳ್ತಾರಲ್ಲ, 1 ಸಲ ಬರೆಯೋದ್ರಿಂದ 10 ಸಲ ಓದೋದಕ್ಕಿಂತ ಬಹಳಷ್ಟು ಹೆಚ್ಚು ಉಪಯೋಗನ ನೀವು ಪಡ್ಕೊಳ್ತೀರಾ ಅಂತ. ಈಗ ಎಕ್ಸಾಂಪಲ್ಲು, ಅಕ್ರಾಸ್ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ACROSS. ಆದರೆ ಎಕ್ಸಾಮ್ ಟೈಮಲ್ಲಿ ಬೇರೆ ಬೇರೆ ರೀತಿ ಆಪ್ಷನ್ ಕೊಟ್ಟಿರ್ತಾರೆ. ACCROSS, ACROS ಅಷ್ಟೇ ಕೊಟ್ಟಿರ್ತಾರೆ. ಆಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನೀವೇನು ಮಾಡಬೇಕು ಆಗ ಹೇಳಿದ್ರೆ, ಯಾವುದಾದ್ರೂ ಸ್ಪೆಲ್ಲಿಂಗ್ ಕೊಟ್ಟಿರುವಾಗ ಜಸ್ಟ್ ಆಪ್ಷನ್ ಎಲ್ಲ ನೋಡೋಕೆ ಹೋಗಬೇಡಿ. ಆಪ್ಷನ್ ನೋಡಿದ ತಕ್ಷಣ ಓಕೆ ಈ ವರ್ಡ್ ಅಂತ ನಿಮಗೆ ಗೊತ್ತಾಗುತ್ತೆ. ನೀವೇನು ಮಾಡಬೇಕು ಅಂದರೆ, ರಫ್ ಸ್ಪೇಸ್ ಕೊಟ್ಟಿರ್ತಾರಲ್ಲ ಅಲ್ಲಿ ಹೋಗಿ ಆ ಸ್ಪೆಲ್ಲಿಂಗನ್ನು, ನಿಮಗೆ ಗೊತ್ತಿರೋ ಸ್ಪೆಲ್ಲಿಂಗನ್ನು ಬರೀರಿ. ಆ್ಯಕ್ಚುಲಿ ಅದು ಕರೆಕ್ಟಾಗಿರುತ್ತೆ, ನಿಮ್ಮ ಮೈಂಡ್ ಕರೆಕ್ಟಾಗಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ನಂತರ ಅಲ್ಲಿರೋ ಆಪ್ಷನ್ಗೆ ನೀವು ಬರೆದಿರೋವಂಥ ವರ್ಡ್ ಮ್ಯಾಚ್ ಆಗುತ್ತಾ ಅಂತ ನೋಡಿ. ಮ್ಯಾಚ್ ಆದರೆ ಅದನ್ನು ನೀವು ಮಾರ್ಕ್ ಮಾಡಿ. ನೀವು ಆಪ್ಷನ್ಸ್ನ ನೋಡಿದ್ರೆ ಫುಲ್ ಕನ್ಫ್ಯೂಷನ್ ಆಗುತ್ತೆ, ನಿಮಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಆ ಸ್ಪೆಲ್ಲಿಂಗ್ ಗೊತ್ತಿದೆಯಾ ನಿಜವಾಗ್ಲೂ ಅಂತ. ಸೊ ಇದು ನಾನು ನಿಮಗೆ ಕೊಡ್ತಿರುವಂಥ ಸಲಹೆಗಳು. ಓಕೆ, ಸೊ ಇಷ್ಟು ನನ್ನ ಒಂದು ಕಡೆಯಿಂದ ಕೊಟ್ಟಿರುವಂಥ ಸಲಹೆಗಳು. ಇವಾಗ ನಾನು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀನಿ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ಇಲ್ಲಿ ನೀವು ನಿಯರೆಸ್ಟ್ ಇನ್ ಮೀನಿಂಗ್ ಅಂದರೆ ಚೂಸ್ ದ ವರ್ಡ್ ಆರ್ ಫ್ರೇಸ್ ನಿಯರೆಸ್ಟ್ ಇನ್ ಮೀನಿಂಗ್ ಫಾರ್ ದ ಹೈಲೈಟೆಡ್ ವರ್ಡ್. ಅಂದರೆ ನಾನು ಯಾವ ವರ್ಡ್ ನೀವು ಚೂಸ್ ಮಾಡಬೇಕು ಅದನ್ನು ಇಟಾಲಿಕ್ಸಲ್ಲಿ ಬರೆದಿದ್ದೀನಿ. ಸೊ ಅದಕ್ಕೆ ಸಮಾನವಾಗಿ ಹೊಂದುವಂಥ ಪದವನ್ನು, ಅರ್ಥವನ್ನು ನೀವು ಗುರುತಿಸಬೇಕು. ಸೊ ಮೊದಲನೇ ಪ್ರಶ್ನೆ, ದ ರಾಬರ್ ಟು ಹಿಸ್ ಹೀಲ್ಸ್ ವೆನ್ he saw ಪೊಲೀಸ್ ಇನ್ಸ್ಪೆಕ್ಟರ್. ಸೊ ಇಲ್ಲಿ ಟುಕ್ ಟು ಹಿಸ್ ಹೀಲ್ಸ್ ಅನ್ನೋ ಪದಪುಂಜ ಏನಿದೆ, ಅಥವಾ ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಏನು ಹೇಳ್ತೀರಾ. ಸೊ ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬಗ್ಗೆ ನಾನು ಪ್ರೀವಿಯಸ್ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಮತ್ತೆ ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಸೊ ಇಲ್ಲಿ ನೀವು ಟುಕ್ ಟು ಹಿಸ್ ಹೀಲ್ಸ್ ಏನಿದೆ ಅದನ್ನು ಮೀನಿಂಗನ್ನು ನೀವು ಹೇಳಬೇಕು. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಹ್ಯಾಡ್ ಸಮ್ ಪೇನ್ ಇನ್ ಹೀಲ್ಸ್, ಫೇಸ್ ದ ಪೊಲೀಸ್ ಇನ್ಸ್ಪೆಕ್ಟರ್, ಕುಡ್ ನಾಟ್ ಡಿಸೈಡ್ ವಾಟ್ ಟು ಡೂ, ರ್ಯಾನ್ ಅವೇ ಫ್ರಮ್ ದ ಸೀನ್. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂದರೆ ರ್ಯಾನ್ ಅವೇ ಫ್ರಮ್ ದ ಸೀನ್. ಟುಕ್ ಟು ಇಸ್ ಹೀಲ್ಸ್ ಅಂದರೆ ಟು ಫ್ಲೀ ಆರ್ ರನ್ ಅವೇ ಅಂದರೆ ಹೋಗೋದು ಅಂತ ಅರ್ಥ ಬರುತ್ತೆ. ಸೊ ಮೊದಲನೇ ಆಪ್ಷನ್ ಹ್ಯಾಡ್ ಸಮ್ ಪೇನ್ ಇನ್ ಹೀಲ್ಸ್ ಅಂದರೆ ಹಿಮ್ಮಡಿಯಲ್ಲಿ ನೋವಿರೋದು. ಫೇಸ್ ದ ಪೊಲೀಸ್ ಇನ್ಸ್ಪೆಕ್ಟರ್ ಅಂದರೆ ಪೊಲೀಸನ್ನು ಎದುರಿಸೋದು. ಕುಡ್ ನಾಟ್ ಡಿಸೈಡ್ ವಾಟ್ ಟು ಡೂ ಅಂದರೆ ಏನು ಮಾಡೋದು ಅಂತ ಗೊತ್ತಾಗದೇ ಇರೋದು. ರ್ಯಾನ್ ಅವೇ ಫ್ರಮ್ ದ ಸೀನ್ ಅಂದರೆ ಅಲ್ಲಿ ನಡೆದಂಥ ಜಾಗದಿಂದ ಓಡೋಗೋದು. ಸೊ ಅದು ಸರಿಯಾದ ಉತ್ತರ, ಟುಕ್ ಟು ಹಿಸ್ ಹೀಲ್ಸ್.
ನೋಡಿ, ನೀವು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ಕೇಳಿರ್ಬೋದು ಜನರಲ್ ಇಂಗ್ಲೀಷ್ ಬಗ್ಗೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಆ್ಯಂಟನಿಮ್ಸ್, ಸಿನೋನಿಮ್ಸ್, ಇದು ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ ಇಲ್ವಾ ನೋಡೋದು, ಗ್ರಾಮ್ಯಾಟಿಕಲ್ ಎರರ್ ನೋಡೋದು ಇದ್ದೇ ಇರುತ್ತೆ. ಸೊ ಇದ್ರ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕು. ಸೊ ಎರಡನೇ ಪ್ರಶ್ನೆ, ಹೀ ಈಸ್ ನೋನ್ ಫಾರ್ ಇಸ್ ಫಿಲಾಂಥ್ರಫಿ. ಸೊ ಇದು ಫಿಲಾಂಥ್ರಫಿ ಅಂದರೆ ಏನು ಅರ್ಥ ಅಂತ ಕೇಳಿದ್ದಾರೆ. ಆಪ್ಷನ್ಸು ಕ್ಲಾರಿಟಿ, ಚಾರಿಟಿ, ಚಾಸ್ಟಿಟಿ, ಕ್ರಿಯೇಟಿವಿಟಿ. ಸೊ ಇದಕ್ಕೆ ಸರಿಯಾದ ಉತ್ತರ ಫಿಲಾಂಥ್ರಫಿ ಹೇಳಿದರೆ ಚಾರಿಟಿ. ಮೊದಲಿಗೆ ಫಿಲಾಂಥ್ರಫಿ ಅಂದರೆ ಲೋಕೋಪಕಾರ ಕನ್ನಡದಲ್ಲಿ, ಆಯಿತಾ. ಸೊ ಚಾರಿಟಿ ಅಂದರೆ ದಾನ, ಅದೇ ಮೀನಿಂಗ್ ಬರುತ್ತೆ. ಓಕೆ, ಸೊ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ನೋಡಿ, ಫಿಲಾಂಥ್ರಫಿ ಅಂದರೆ ಡಿಸೈರ್ ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ಅದರ್ಸ್, ಅಂದರೆ ಬೇರೆಯವರ ಏಳಿಗೆಗೆ ಸಹಾಯವನ್ನು ಅಥವಾ ಆಕಾಂಕ್ಷೆಯನ್ನು ಹೊಂದಿರೋದು. ಹೇಗೆ ಸಹಾಯ ಮಾಡೋದು ಅಂದರೆ ಎಕ್ಸ್ಪ್ರೆಸ್ಡ್ ಎಸ್ಪೆಷಲಿ ಬೈ ಜನರಸ್ ಡೊನೇಷನ್ ಆಫ್ ಮನಿ ಟು ಗುಡ್ ಕಾಸಸ್, ಅಂದರೆ ಒಳ್ಳೆಯ ಕಾರ್ಯಕ್ಕೋಸ್ಕರ ಹಣವನ್ನು ಕೊಡುವುದರ ಮೂಲಕ ಬೇರೆಯವರ ಏಳಿಗೆಯನ್ನು ಮಾಡೋದು, ಇದಕ್ಕೆ ಫಿಲಾಂಥ್ರಫಿ ಅಂತ ಹೇಳ್ತಾರೆ. ನೆಕ್ಸ್ಟು ಚಾರಿಟಿ ಅಂತ ಅಂದರೆ ನಾನು ಹೇಳಿದ್ದೀನಿ ದಾನ ಅಂತ. ಕ್ಲಾರಿಟಿ ಮೊದಲನೇ ಆಪ್ಷನು, ಕ್ಲಾರಿಟಿ ಅಂದರೆ ಸ್ಪಷ್ಟತೆ ಇರೋದು, ಆಯಿತಾ. ನೆಕ್ಸ್ಟು ಚಾಸ್ಟಿಟಿ ಹೇಳಿದರೆ ಪರಿಶುದ್ಧತೆ ಅಂತ ಹೇಳ್ಬೋದು. ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಹೀ ಕೇಮ್ ಅಕ್ರಾಸ್ ಅ ಕ್ಯಾನಬಲ್ ಇನ್ ದ ಫಾರೆಸ್ಟ್. ಸೊ ಇಲ್ಲಿ ಕ್ಯಾನಬಲ್ಗೆ ಹತ್ತಿರವಾಗಿರುವಂತಹ ಮೀನಿಂಗನ್ನು ಗುರುತಿಸಬೇಕು. ಆಪ್ಷನ್ ಎ ಫ್ಲೆಶ್ ಈಟರ್, ಬಿ ಮ್ಯಾನ್ ಈಟರ್, ಸಿ ವೆಜಿಟೇರಿಯನ್, ಡಿ ಫೈರ್ ಈಟರ್. ಸೊ ಇದಕ್ಕೆ ಸರಿಯಾದ ಉತ್ತರ ಮ್ಯಾನ್ ಈಟರ್ ಅಂದರೆ ನರಭಕ್ಷಕ. ಸೊ ಕ್ಯಾನಿಬಲ್ ಅಂದರೆ ಅರ್ಥ ಏನು ನೋಡೋಣ. ಅ ಪರ್ಸನ್ ಹೂ ಈಟ್ಸ್ ಹ್ಯೂಮನ್ ಫ್ಲೆಶ್, ಅಂದರೆ ಮನುಷ್ಯರ ಮಾಂಸವನ್ನು ತಿನ್ನುವಂಥ ವ್ಯಕ್ತಿ ಅಥವಾ ತನ್ನ ಜಾತಿಯ ಪ್ರಾಣಿಗಳ ಮಾಂಸವನ್ನು ತಿನ್ನುವಂಥ ಪ್ರಾಣಿ ಅಂತ ಹೇಳ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಮ್ಯಾನ್ ಈಟರ್. ಸೊ ಮೊದಲನೇ ಆಪ್ಷನ್ ಫ್ಲೆಶ್ ಈಟರ್ ಅಂದರೆ ಮಾಂಸಭಕ್ಷಣೆ ಮಾಡೋದು, ಮ್ಯಾನ್ ಈಟರ್ ಹೇಳಿದೆ ನರಭಕ್ಷಕ, ವೆಜಿಟೇರಿಯನ್ ಅಂದರೆ ಸಸ್ಯಾಹಾರಿ, ಫೈರ್ ಈಟರ್ ಅಂದರೆ ಬೆಂಕಿಯನ್ನು ತಿನ್ನುವಂಥದ್ದು. ಓಕೆ, ಇಲ್ಲಿ 3 ಪ್ರಶ್ನೆ ನೋಡಿದ್ರಿ, ಸೇಮ್ ಮೀನಿಂಗ್ ಇರುವಂಥದ್ದನ್ನು ಗುರುತಿಸೋದು. ಇವಾಗ ಅಪೋಸಿಟ್ ಇನ್ ಮೀನಿಂಗ್ ಅಥವಾ ಆ್ಯಂಟನಿಮನ್ನು ಗುರುತಿಸಬೇಕು 4ರಿಂದ 6ನೇ ಪ್ರಶ್ನೆವರೆಗೆ. ಸೊ ಮೊದಲು 4ನೇ ಪ್ರಶ್ನೆ ನೋಡೋಣ. ಹಿಸ್ ಐಡಿಯಾಸ್ ಆರ್ ಟೂ ವೇಗ್ ಟು ಅಂಡರ್ಸ್ಟ್ಯಾಂಡ್. ಸೊ ವೇಗ್ ಪದದ ವಿರುದ್ಧ ಪದನ ಗುರುತಿಸಬೇಕು. ಆಪ್ಷನ್ ಅನ್ಸರ್ಟನ್, ಕ್ಲಿಯರ್, ಇಂಡೆಫಿನೆಟ್, ಡೆಫಿನೆಟ್. ಸೊ ವೇಗ್ ಹೇಳಿದರೆ ಅಸ್ಪಷ್ಟ ಅಂತ. ಓಕೆ, ಅಸ್ಪಷ್ಟದ ವಿರುದ್ಧ ಪದ ಗುರುತಿಸಬೇಕು. ಮೊದಲಿಗೆ ಈ ವಾಕ್ಯದ ಅರ್ಥ ಹಿಸ್ ಐಡಿಯಾಸ್, ಅವನ ಒಂದು ಐಡಿಯಾ ಹೇಳಿದರೆ ಏನು ಹೇಳ್ಬೋದು, ಕಲ್ಪನೆ. ಓಕೆ, ಅವನ ಒಂದು ಕಲ್ಪನೆ ಅಸ್ಪಷ್ಟವಾಗಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅನ್ನೋದು ಈ ಒಂದು ವಾಕ್ಯದ ಅರ್ಥ. ಸೊ ಆಪ್ಷನ್ಸು ಅನ್ಸರ್ಟನ್ ಅಂತ ಕೊಟ್ಟಿದ್ದಾರೆ. ಅನ್ಸರ್ಟನ್ ಹೇಳಿದರೆ ಅನಿಶ್ಚಿತ, ಕ್ಲಿಯರ್ ಹೇಳಿದರೆ ಸ್ಪಷ್ಟ, ಅಸ್ಪಷ್ಟ ಸ್ಪಷ್ಟ, ಕ್ಲಿಯರ್ ಹೇಳಿದರೆ ಸ್ಪಷ್ಟ, ಇಂಡೆಫಿನೆಟ್ ಅಂದರೆ ಅನಿರ್ದಿಷ್ಟ. ಓಕೆ, ಅಸ್ಪಷ್ಟ ಅದು ಅಂದರೆ ಸೇಮ್ ಮೀನಿಂಗ್ ಆಗುತ್ತೆ, ವೇಗ್, ಇಂಡೆಫಿನೆಟ್. ಡೆಫಿನೆಟ್ ಹೇಳಿದರೆ ನಿರ್ದಿಷ್ಟ, ನಿಖರ ಅಂತ ಹೇಳ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಕ್ಲಿಯರ್ ಅಥವಾ ಸ್ಪಷ್ಟ, ಅಸ್ಪಷ್ಟ, ಸ್ಪಷ್ಟ. ಸೊ ಇಂಗ್ಲೀಷಲ್ಲಿ ಏನು ಹೇಳಿದರೆ ಮೀನಿಂಗ್ ಅಂದರೆ ವೇಗ್ ಆಫ್ ಅನ್ಸರ್ಟನ್ ಅಂದರೆ ಅನಿಶ್ಚಿತ, ಇಂಡೆಫಿನೆಟ್ ಅದೆಲ್ಲ ಬಂದಿದೆ ನೋಡಿ, ಅದೆಲ್ಲ ಸಮಾನಾರ್ಥಕ ಪದ ಆಗುತ್ತೆ. ವೇಗಿದು ಸಮಾನಾರ್ಥಕ ಪದ ಅನ್ಸರ್ಟನ್, ಇಂಡೆಫಿನೆಟ್. ಆರ್ ಅನ್ಕ್ಲಿಯರ್ ಅಂದರೆ ಅಸ್ಪಷ್ಟವಾದಂಥ, ಅಂದರೆ ಕ್ಲಿಯರ್ ಅಂದರೆ ಅಪೋಸಿಟ್ ವರ್ಡ್ ಅಂತ ಆಯಿತು. ಅನ್ಕ್ಲಿಯರ್ ಅಂದರೆ ಸಮಾನಾರ್ಥಕ ಪದ ಆದರೆ ಕ್ಲಿಯರ್ ಅಪೋಸಿಟ್ ವರ್ಡ್. ಅನ್ಕ್ಲಿಯರ್ ಕ್ಯಾರೆಕ್ಟರ್ ಆರ್ ಮೀನಿಂಗ್. ಅನ್ಕ್ಲಿಯರ್ ಅಂದರೆ ಅಸ್ಪಷ್ಟವಾದ ವ್ಯಕ್ತಿ ಅಥವಾ ಅರ್ಥ ಅಂತ ಬರುತ್ತೆ ವೇಗ್ ಹೇಳಿದ್ರೆ. ಮುಂದಿನ ಪ್ರಶ್ನೆ, ದಿಸ್ ಶಾಪ್ಸ್ ಡೀಲ್ಸ್ ಇನ್ ಜೆನ್ವಿನ್ ಸ್ಪೇರ್ ಪಾರ್ಟ್ಸ್. ಸೊ ಇಲ್ಲಿ ಜೆನ್ವಿನಿಂದ ಅಪೋಸಿಟ್ ವರ್ಡ್ ವಿರುದ್ಧ ಪದ ಕೇಳಿದ್ದಾರೆ. ಆಪ್ಷನ್ಸ್ ಕಾಸ್ಟ್ಲಿ, ಚೀಪ್, ಕೌಂಟರ್ಫೀಟ್, ಇಂಪೋರ್ಟೆಡ್. ಫಸ್ಟು ವಾಕ್ಯದ ಅರ್ಥ, ಈ ಒಂದು ಅಂಗಡಿ ಏನಿದೆ ಜೆನ್ವಿನ್ ಅಂದರೆ ನಿಜವಾದ, ಸ್ಪೇರ್ ಪಾರ್ಟ್ಸ್ ಅಂದರೆ ಬಿಡಿ ವಸ್ತುಗಳನ್ನು, ಒಂದು ಜೆನ್ವಿನ್ ಅದ ಅಂದರೆ ನಿಜವಾದ ಒಂದು ಬಿಡಿ ಭಾಗಗಳನ್ನು ಕೊಡುತ್ತೆ ಅಂತ ಅರ್ಥ. ಸೊ ಇದರ ಜೆನ್ವಿನಿನ ವಿರುದ್ಧ ಪದ.
ಸೊ ಆಪ್ಷನ್ಸ್ ನೋಡೋಣ. ಕಾಸ್ಟ್ಲಿ, ಚೀಪ್, ಕೌಂಟರ್ಫಿಟ್, ಇಂಪೋರ್ಟೆಡ್. ಸೊ ಕಾಸ್ಟ್ಲಿ ಹೇಳಿದರೆ ದುಬಾರಿ, ಚೀಪ್ ಹೇಳಿದರೆ ಅಗ್ಗ, ಕೌಂಟರ್ಫೀಟ್ ಅಂದರೆ ನಕಲಿ. ಸೊ ಜನ್ವಿನ್ ಅಂದರೆ ನಿಜವಾದ ಅಥವಾ ಅಸಲಿ ಹೇಳ್ಬೋದು, ಕೌಂಟರ್ಫೀಟ್ ನಕಲಿ. ಸೊ ಸರಿಯಾದ ಉತ್ತರ ಏನು? ಕೌಂಟರ್ಫೀಟ್. ನೆಕ್ಸ್ಟ್ ಇಂಪೋರ್ಟೆಡ್ ಅಂದರೆ ಆಮದು ಮಾಡಿಕೊಂಡಿರುವಂಥದ್ದು. ಜೆನ್ವಿನ್, ಅಥೆಂಟಿಕ್, ಇದು ಸಮಾನಾರ್ಥಕ ಪದ. ಅಥೆಂಟಿಕ್ ಅಂತ ಹೇಳೋದು ಕೂಡ ನಿಜವಾದ ಅಥವಾ ಅಸಲಿ ಅಂತ ಮೀನಿಂಗ್ ಬರುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ವಿ ಆರ್ ರೆಡಿ ಟು ಎಕ್ಸೆಪ್ಟ್ ಯೋರ್ ಪ್ರಪೋಸಲ್. ಓಕೆ, ಇಲ್ಲಿ ನೀವು ಎಕ್ಸೆಪ್ಟ್ ಅನ್ನೋ ಪದದ ವಿರುದ್ಧ ಪದ ಗುರುತಿಸಬೇಕು. ಸೊ ಆಪ್ಷನ್ಸ್ ಡಿಜೆಕ್ಟ್, ಇಂಜೆಕ್ಟ್, ರಿಜೆಕ್ಟ್, ಆಬ್ಜೆಕ್ಟ್. ಸೊ ಸರಿಯಾದ ಉತ್ತರ ಏನಿದೆ? ರಿಜೆಕ್ಟ್. ನಿಮ್ಮ ಒಂದು ಬೇಡಿಕೆ, ಪ್ರಪೋಸಲ್ ಅಂದರೆ ಬೇಡಿಕೆ, ನಿಮ್ಮ ಒಂದು ಬೇಡಿಕೆಯನ್ನು ನಾವು ಎಕ್ಸೆಪ್ಟ್ ಅಂದರೆ ಒಪ್ಕೊಳ್ಳಿಕ್ಕೆ ಸಿದ್ಧವಿದ್ದೇವೆ ಅಂತ ಈ ವಾಕ್ಯದ ಅರ್ಥ. ಸೊ ಎಕ್ಸೆಪ್ಟ್ ಒಪ್ಕೊಳ್ಳೋದು, ರಿಜೆಕ್ಟ್ ಹೇಳಿದರೆ ತಿರಸ್ಕರಿಸೋದು. ಓಕೆ, ಡಿಜೆಕ್ಟ್ ಹೇಳಿದರೆ ನಿರಾಕರಣೆ. ಮೇ ಬಿ ಇದು ಎರಡೂ ಕೂಡ ಒಂದೇ, ಎರಡು ಆಪ್ಷನನ್ನು ನೀವು ಚೂಸ್ ಮಾಡಿದರೂ ಕೂಡ ಒಂದೇ ಮೇ ಬಿ ಗ್ರೇಸ್ ಮಾರ್ಕ್ ಕೊಡ್ತಾರ ಗೊತ್ತಿಲ್ಲ. ಡಿಜೆಕ್ಟ್ ಕೂಡ ಸೇಮ್ ಅರ್ಥ ಬರುತ್ತೆ, ನಿರಾಕರಣೆ, ತಿರಸ್ಕರಣೆ ಆ ಥರ. ಇಂಜೆಕ್ಟ್ ಅಂದರೆ ಚುಚ್ಚೋದು. ಆಬ್ಜೆಕ್ಟ್ ಹೇಳಿದರೆ ಅದು ಕೂಡ ಆಬ್ಜೆಕ್ಟ್ ಮಾಡೋದು. ಆಬ್ಜೆಕ್ಟಿಗೆ ಎರಡು ಅರ್ಥ ಬರುತ್ತೆ, ಒಂದು ವಸ್ತು ಅಂತ ಬರುತ್ತೆ, ಇನ್ನೊಂದು ತಿರಸ್ಕಾರ ಮಾಡೋದು ಅಂತಲೇ ಬರುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೀವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಒಂದು ವಾಕ್ಯ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಸರಿಯಾದ 4 ಪದಗಳೇನಿದೆ ಅದರಲ್ಲಿ ಇದಕ್ಕೆ ಸರಿಯಾದ ಪದ ಯಾವುದು ಅಂತ ನೀವು ಗುರುತಿಸಬೇಕು. ಮೊದಲನೇ ಪ್ರಶ್ನೆ ನೋಡಿ. ಒನ್ ಹೂ ಕಲೆಕ್ಟ್ಸ್ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಅಂದರೆ ಅಂಚೆ ಚೀಟಿಗಳನ್ನು ಸಂಗ್ರಹಿಸುವ ವ್ಯಕ್ತಿಯನ್ನು ಏನು ಹೇಳ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಫಿಲಾಸಫರ್, ಪರ್ಕ್ಯೂಷನಿಸ್ಟ್, ಪೆಸಿಮಿಸ್ಟ್, ಫಿಲಾಟಲಿಸ್ಟ್. ಸೊ ಸರಿಯಾದ ಉತ್ತರ ಫಿಲಾಟಲಿಸ್ಟ್. ಫಿಲಾಟಲಿಸ್ಟ್ ಹೇಳಿದರೆ ಅಂಚೆ ಚೀಟಿಗಳ ಸಂಗ್ರಹ ಮಾಡುವಂಥ ವ್ಯಕ್ತಿಗೆ ಫಿಲಾಟಲಿಸ್ಟ್ ಹೇಳ್ತಾರೆ. ಸೊ ಆಪ್ಷನ್ಸ್ ಫಿಲಾಸಫರ್ ಹೇಳಿದ್ರೇನು? ತತ್ವಜ್ಞಾನಿ. ಪರ್ಕ್ಯೂಷನಿಸ್ಟ್ ಹೇಳಿದರೆ ತಾಳವಾದಿ. ಅಂದರೆ ಪರ್ಕ್ಯೂಷನ್ ಅಂದರೆ ಒಂದು ಏನು ಹೇಳ್ಬೋದು, ಒಂದು ಇನ್ಸ್ಟ್ರೂಮೆಂಟ್ ಅಥವಾ ವಾದ್ಯ ಇದೆ, ಅದನ್ನು ನುಡಿಸುವವನಿಗೆ ಪರ್ಕ್ಯೂಷನಿಸ್ಟ್ ಅಂತ ಹೇಳ್ತಾರೆ. ಪೆಸಿಮಿಸ್ಟ್ ಅಂದರೆ ನಿರಾಶಾವಾದಿ, ನಕಾರಾತ್ಮಕವಾಗಿ ಯೋಚನೆ ಮಾಡುವವನು ನಿರಾಶಾವಾದಿ ಅಂತ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ. ಅ ಪರ್ಸನ್ ಹೂ ಈಸ್ ಏಬಲ್ ಟು ಥಿಂಕ್ ಕ್ಲಿಯರ್ಲಿ, ಸೆನ್ಸಿಬಲಿ ಆ್ಯಂಡ್ ಲಾಜಿಕಲಿ ಈಸ್ ಕಾಲ್ಡ್. ಓಕೆ, ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸಂವೇದನಾಶೀಲತೆಯಿಂದ ಹಾಗೂ ತಾರ್ಕಿಕವಾಗಿ ಯೋಚಿಸಬಲ್ಲ ಅವನನ್ನು ಏನು ಕರೀತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ರ್ಯಾಷನಲಿಸ್ಟ್, ಆಪ್ಟಿಮಿಸ್ಟ್, ಪೆಸಿಮಿಸ್ಟ್, ಕೊರಿಯೋಗ್ರಫರ್. ಓಕೆ, ಸರಿಯಾದ ಉತ್ತರ ರ್ಯಾಷನಲಿಸ್ಟ್. ರ್ಯಾಷನಲಿಸ್ಟ್ ಹೇಳಿದರೆ ವಿಚಾರವಾದಿ, ಆಯಿತಾ. ಆಪ್ಟಿಮಿಸ್ಟ್ ಅಂತ ಹೇಳಿದರೆ ಆಶಾವಾದಿ. ಆಪ್ಟಿಮಿಸ್ಟ್, ಪೆಸಿಮಿಸ್ಟ್ ನೋಡಿ ಅದೆರಡು ವಿರುದ್ಧ ಪದಗಳು. ಆಪ್ಟಿಮಿಸ್ಟ್ ಆಶಾವಾದಿ, ಪೆಸಿಮಿಸ್ಟ್ ನಿರಾಶಾವಾದಿ, ಆಯಿತಾ. ಅದು ಕೇಳಿದ್ದಾರೆ ಪೆಸಿಮಿಸ್ಟ್. ಇಲ್ಲಿ ಹಳೆ ಪ್ರಶ್ನೆ ಏನಿತ್ತು ಅದರಲ್ಲೂ ನೀವು ನೋಡಿದ್ರಿ, ಇದು ಕೇಳಿದರು ಪೆಸಿಮಿಸ್ಟ್ ಅಂತ. ಕೊರಿಯೋಗ್ರಫರ್ ಅಂತ ಹೇಳಿದರೆ ನೃತ್ಯ ಸಂಯೋಜಕರು, ಆಯಿತಾ. 9ನೇ ಪ್ರಶ್ನೆ ನೋಡೋಣ. ಒನ್ ಹೂ ಮೇಕ್ಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಬರ್ಡ್ಸ್ ಈಸ್ ಕಾಲ್ಡ್. ಯಾರು ಒಂದು ವೈಜ್ಞಾನಿಕ ಅಧ್ಯಯನ ಪಕ್ಷಿಗಳ ಬಗ್ಗೆ ಮಾಡ್ತಾರೆ ಅವರನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಸೈಂಟಿಸ್ಟ್, ಬಿ ಝೂಯಾಲಜಿಸ್ಟ್, ಸಿ ಆರಿನ್ಥಾಲಜಿಸ್ಟ್, ಡಿ ಫಿಸಿಸಿಸ್ಟ್. ಸೊ ಸರಿಯಾದ ಉತ್ತರ ಇದಕ್ಕೆ ಆರಿನ್ಥಾಲಜಿಸ್ಟ್. ಎ ಸೈಂಟಿಸ್ಟ್ ಅಂದರೆ ವಿಜ್ಞಾನಿ, ಝೂಯಾಲಜಿಸ್ಟ್ ಪ್ರಾಣಿಶಾಸ್ತ್ರಜ್ಞ, ಆರಿನ್ಥಾಲಜಿಸ್ಟ್ ಪಕ್ಷಿ ವಿಜ್ಞಾನಿ. ಪಕ್ಷಿ ವಿಜ್ಞಾನಿ ಹೇಳಿದ್ರೆ ಯಾರ್ದು ನೆನಪಾಗುತ್ತೆ ಹೇಳಿ? ಸಾಲಿಮ್ ಅಲಿ ಅಲ್ವಾ. ಫಿಸಿಸಿಸ್ಟ್ ಭೌತಶಾಸ್ತ್ರಜ್ಞ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಒನ್ ಹೂ ಫೋರ್ಟೆಲ್ಸ್ ದ ಫ್ಯೂಚರ್ ಅಂದರೆ ಭವಿಷ್ಯದ ಬಗ್ಗೆ ಮುನ್ಸೂಚನೆ ನೀಡುವವನಿಗೆ ಏನು ಹೇಳ್ತಾರೆ? ಆಸ್ಟ್ರೋನಾಮರ್, ಆಸ್ಟ್ರೋನಾಟ್, ಆಸ್ಟ್ರಾಲಜರ್, ಆರ್ಕಿಯಾಲಜಿಸ್ಟ್.
ಆಸ್ಟ್ರೋನಾಮರ್ ಅಂದರೆ ಖಗೋಳಶಾಸ್ತ್ರಜ್ಞ. ಆಸ್ಟ್ರೋನಟ್ ಗಗನಯಾತ್ರಿ ಕಲ್ಪನಾ ಚಾವ್ಲಾ. ಆಸ್ಟ್ರಾಲಜರ್ ಜ್ಯೋತಿಷಿ. ಆರ್ಕಿಯಾಲಜಿಸ್ಟ್ ಪುರಾತತ್ವ ಶಾಸ್ತ್ರಜ್ಞ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾರು? ಭವಿಷ್ಯವನ್ನು ನೀವು ಯಾರು ಹೇಳ್ತಾರೆ? ಆಸ್ಟ್ರಾಲಜರ್ ಅಥವಾ ಜ್ಯೋತಿಷಿ ಹೇಳ್ತಾರೆ. ಸರಿನಾ? ಸೊ ಇಲ್ಲಿಗೆ ಜನರಲ್ ಇಂಗ್ಲೀಷ್ಗೆ ಕೇಳಿದಂಥ 10 ಪ್ರಶ್ನೆಗಳನ್ನು, ಇದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಗೆ ಕೇಳಿರುವಂಥ ಪ್ರಶ್ನೆಗಳು, ಅದನ್ನು ನಾವು ನೋಡಿದ್ವಿ. ಮತ್ತು ನಾನು ಇನ್ನಷ್ಟು ವೀಡಿಯೋಗಳನ್ನು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮಾಡ್ತೀನಿ. ನೀವು ಗ್ರೂಪ್ ಸಿ ಪರೀಕ್ಷೆಗೆ ಚೆನ್ನಾಗಿ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಈ ಕಮ್ಯುನಿಕೇಷನ್ ಪ್ರಶ್ನೆ ಪತ್ರಿಕೆ ಅಥವಾ ಸಮಾನ ಪ್ರಶ್ನೆ ಪತ್ರಿಕೆಗೆ ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ನೀವು ಕೊಡಬೇಕು. ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು. ಇದಕ್ಕೆ ನೀವು ಹೆಚ್ಚಿನ ಒತ್ತು ಕೊಡಬೇಕು. ಯಾಕೆ ಹೇಳಿದರೆ ಇದು ಸ್ಕೋರ್ ಮಾಡೋಕ್ಕೆ ಈಸಿ ಕಂಪ್ಯಾರಿಟಿವ್ಲಿ. ಯಾಕೆ ಹೇಳಿದರೆ ನಿಮ್ಮ ಮೊದಲನೇ ಪೇಪರಲ್ಲಿ ಜನರಲ್ ನಾಲೆಜು, ಕರೆಂಟ್ ಅಫೇರ್ಸು ತುಂಬಾ ಕವರ್ ಮಾಡೋಕ್ಕಿರುತ್ತೆ. ಬಟ್ ಇದು ಸ್ಕೋರಿಂಗ್ ಪಾರ್ಟ್ 2 ಏನಿದೆ, ಸ್ಕೋರಿಂಗ್ ಪಾರ್ಟ್. ಸೊ ನೀವು ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ಚೆನ್ನಾಗಿ ತಯಾರಿ ಮಾಡಿಕೊಳ್ಳಿ. ನಿಮಗೆ ಬೇರೆ ಏನಾದರೂ ವಿಷಯಗಳ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ಅದರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು.